ಮುಟ್ಟಿನ ಸಮಯದಲ್ಲಿ ಯಾವ ಆಹಾರವನ್ನು ಸೇವಿಸುವುದರಿಂದ ಮುಟ್ಟಿನ ನೋವು ಹೆಚ್ಚಾಗುತ್ತದೆ? ಕಾಫಿ, ಸಿಹಿ ತಿನಿಸು, ಕರಿದ ಆಹಾರ, ಫಾಸ್ಟ್ ಫುಡ್. ಕಾಫಿ, ಸಿಹಿ ತಿನಿಸು, ಕರಿದ ಆಹಾರ, ಫಾಸ್ಟ್ ಫುಡ್. ವೀಕ್ಷಕರೇ, ಮುಟ್ಟಿನ ಸಮಯದಲ್ಲಿ ಬರುವ ನೋವು ಅತ್ಯಂತ ಸಾಮಾನ್ಯವಾಗಿದೆ. ಆದರೆ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ. ಹಾಗೂ ಮುಟ್ಟಿನ ಸಮಯದಲ್ಲಿ ಕಾಫಿ, ಸಿಹಿ ತಿನಿಸುಗಳು, ಕರಿದ ಆಹಾರ ಅಥವಾ ಫಾಸ್ಟ್ ಫುಡ್ಗಳನ್ನು ಸೇವಿಸುವುದರಿಂದ ನೋವು ಹೆಚ್ಚಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಅವುಗಳನ್ನು ಆದಷ್ಟು ಕಟ್ ಮಾಡುವುದು ಒಳ್ಳೆಯದು. ಕೆಲವರು ನೋವನ್ನು ನಿಯಂತ್ರಿಸಲು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ತಾರೆ. ಆದರೆ ಅದು ದೇಹದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಯಾವ ದೇಶವನ್ನ ಸಾವಿರ ಬೆಟ್ಟಗಳ ನಾಡು ಎಂದು ಕರೆಯಲಾಗುತ್ತದೆ? ನಾರ್ವೆ, ಭಾರತ, ರುವಾಂಡ, ನಮೀಬಿಯಾ. ಸರಿಯಾದ ಉತ್ತರ ರುವಾಂಡ. ಮುತ್ತನ್ನು ಸೃಷ್ಟಿ ಮಾಡುವ ಸಮುದ್ರ ಪ್ರಾಣಿ ಯಾವುದು? ಡಾಲ್ಫಿನ್, ಪರ್ಲ್ ಆಸ್ಟರ್, ಆಮೆ, ಸೀಲ್. ಸರಿಯಾದ ಉತ್ತರ ಪರ್ಲ್ ಆಸ್ಟರ್. ದೇಹದಲ್ಲಿ ಆಯಾಸ ಮತ್ತು ಆಲಸ್ಯವನ್ನ ಕಡಿಮೆ ಮಾಡುವ ಹಣ್ಣು ಯಾವುದು? ಸಪೋಟ, ದಾಳಿಂಬೆ, ಸೇಬು, ಪೇರಲೆ. ಸರಿಯಾದ ಉತ್ತರ ದಾಳಿಂಬೆ. ಅಂಗಾಲಿನಲ್ಲಿ ಪದೇ ಪದೇ ನೋವು ಕಾಣಿಸಿಕೊಂಡರೆ ಯಾವ ಕಾಯಿಲೆಯ ಲಕ್ಷಣಗಳಾಗಿರಬಹುದು? ಸಂಧಿವಾತ, ಮಧುಮೇಹ, ಕಿಡ್ನಿ ಫೇಲ್ಯೂರ್, ಕಿಡ್ನಿಯಲ್ಲಿ ಕಲ್ಲು. ಸರಿಯಾದ ಉತ್ತರ ಸಂಧಿವಾತ ಮತ್ತು ಮಧುಮೇಹ. ವೀಕ್ಷಕರೇ, ಅನೇಕ ಜನರು ತಮ್ಮ ಪಾದದ ಕೆಳಭಾಗದಲ್ಲಿ ಅಂದರೆ ಅಂಗಾಲಿನಲ್ಲಿ ನೋವನ್ನ ಅನುಭವಿಸುತ್ತಿರುತ್ತಾರೆ. ಈ ನೋವು ಸಾಮಾನ್ಯ ನೋವಿನಂತೆ ಭಾಸವಾಗುತ್ತದೆ. ಆದರೆ ಯಾವುದೇ ಕೆಲಸ ಮಾಡಲು ಅಥವಾ ನಿದ್ರೆ ಮಾಡಲು ಸಹ ಕಷ್ಟವಾಗುತ್ತದೆ. ಹೆಚ್ಚು ಕೆಲಸ ಮಾಡಿದ್ದರಿಂದ ಈ ನೋವು ಕಾಣಿಸಿಕೊಂಡಿದೆ ಎಂದು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಪಾದದ ಕೆಳಭಾಗದಲ್ಲಿನ ನೋವು ಸಂಧಿವಾತ ಮತ್ತು ಮಧುಮೇಹ ಕಾಯಿಲೆಯ ಲಕ್ಷಣಗಳಾಗಿರಬಹುದು. ಸಂಧಿವಾತದಿಂದ ಬಳಲುತ್ತಿರುವವರಿಗೆ ಕೀಲುಗಳಲ್ಲಿ ಊತ, ಪಾದಗಳಲ್ಲಿ ಊತ ಮತ್ತು ಪಾದದ ಕೆಳಭಾಗದ ನೋವಿನ ಸಮಸ್ಯೆ ಇರುತ್ತದೆ. ಅದೇ ರೀತಿ ಮಧುಮೇಹ ರೋಗ ಇರುವವರಲ್ಲಿ ಪಾದದ ಕೆಳಭಾಗದಲ್ಲಿ ನೋವಿನ ಸಮಸ್ಯೆಯು ಹೆಚ್ಚಾಗಿ ಕಂಡುಬರುತ್ತದೆ. ಇದರ ಜೊತೆಗೆ ಜುಮ್ಮೆನಿಸುವಿಕೆ, ಬಿಸಿ ಅಥವಾ ಸುಡುವ ಸಂವೇದನೆಯೂ ಸಹ ಕಂಡುಬರುತ್ತದೆ. ಹೀಗಾಗಿ ಅಂಗಾಲಿನಲ್ಲಿ ಆಗಾಗ ನೋವು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಒಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಪಾಕಿಸ್ತಾನದ ಗಡಿಯಲ್ಲಿರುವ ಭಾರತದ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನ. ಸರಿಯಾದ ಉತ್ತರ ರಾಜಸ್ಥಾನ. ಗೌತಮ ಬುದ್ಧ ಮರಣ ಹೊಂದಿದ ಸ್ಥಳ ಯಾವುದು? ಪಾವಾ, ವಾರಣಾಸಿ, ಗಯಾ, ಕುಶಿನಗರ. ಸರಿಯಾದ ಉತ್ತರ ಕುಶಿನಗರ. ಹುಟ್ಟಿದ ಕೂಡಲೇ ತಾಯಿಯನ್ನೇ ತಿಂದು ಹಾಕುವ ಡೆಡ್ಲಿ ಜೀವಿ ಯಾವುದು? ಚೇಳು, ಹಾವು, ಹುಲಿ, ಚಿರತೆ. ಸರಿಯಾದ ಉತ್ತರ ಚೇಳು. ವೀಕ್ಷಕರೇ, ಈ ಜಗತ್ತು ಸಾಕಷ್ಟು ನಿಗೂಢಗಳಿಂದ ಕೂಡಿರುವುದು ಹೊಸ ಸಂಗತಿ ಏನಲ್ಲ. ವಿಸ್ಮಯಕಾರಿ ಜಗತ್ತಿನ ಬಗ್ಗೆ ಮನುಷ್ಯ ತಿಳಿದುಕೊಳ್ಳಬೇಕಾದ ವಿಚಾರ ಸಮುದ್ರದಷ್ಟಿದೆ. ಈಗ ತಿಳಿದುಕೊಂಡಿರುವುದು ಒಂದು ಬೊಗಸೆಯಷ್ಟು ಮಾತ್ರ.
ಮನುಷ್ಯನಿಂದ ಹಿಡಿದು ಎಲ್ಲ ಪ್ರಾಣಿಗಳಲ್ಲೂ ಒಂದೊಂದು ವಿಶೇಷತೆ ಮತ್ತು ವಿಚಿತ್ರ ಗುಣಗಳಿರುತ್ತವೆ. ಅವುಗಳ ಬಗ್ಗೆ ತಿಳಿದಾಗ ನಮ್ಮ ಉಬ್ಬೇರುತ್ತದೆ. ಕೆಲವೊಂದು ಜೀವಿಗಳ ವರ್ತನೆಗಳು ಎಷ್ಟೊಂದು ವಿಚಿತ್ರವಾಗಿವೆ ಅಂದರೆ ನಿಜಕ್ಕೂ ನಂಬೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದೀಗ ಅಂಥದ್ದೇ ಜೀವಿಯೊಂದರ ಬಗ್ಗೆ ತಿಳಿಸಿಕೊಡುತ್ತೇವೆ. ಆ ಜೀವಿಯೇ ಚೇಳು. ವೀಕ್ಷಕರೇ, ಒಂದು ಚೇಳು 2 ಮಿಲಿಗ್ರಾಂ ವಿಷವನ್ನ ಹೊಂದಿರುತ್ತದೆ. ಚೇಳುಗಳ ಕೊಂಡಿಯಲ್ಲಿ ಮಾರ್ಕಾಟ್ಯಾಕ್ಸಿನ್ ಎಂಬ ವಿಷವಿದೆ. ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಚೇಳುವಿನ ವಿಷವನ್ನ ಹೆಚ್ಚಾಗಿ ಹೊರತೆಗೆಯುತ್ತಾರೆ. ರಕ್ತನಾಳಗಳಲ್ಲಿ ಹೊಸ ರಕ್ತ ಕಣಗಳ ರಚನೆಗೆ ಮತ್ತು ಹೃದಯದ ಬೈಪಾಸ್ ಸರ್ಜರಿಯ ಸಮಯದಲ್ಲಿ ಈ ವಿಷ ಸಹಾಯ ಮಾಡುತ್ತದೆ. ಅಂದಹಾಗೆ ಒಂದು ಹೆಣ್ಣು ಚೇಳು ಒಂದೇ ಸಮಯದಲ್ಲಿ ಹಲವಾರು ಮರಿಗಳಿಗೆ ಜನ್ಮ ನೀಡುತ್ತದೆ. ಅವುಗಳನ್ನು ರಕ್ಷಿಸಲು ತಾಯಿ ಚೇಳು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತದೆ. ಮರಿಗಳನ್ನ ಹೊತ್ತೊಯ್ಯುವಾಗ ಮರಿಚೇಳುಗಳು ತಾಯಿಯ ಮಾಂಸವನ್ನೇ ಕಿತ್ತು ತಿನ್ನುತ್ತವೆ. ತಾಯಿ ಚೇಳಿನ ದೇಹವು ಟೊಳ್ಳಾಗುವವರೆಗೆ ಮತ್ತು ಸಾಯುವವರೆಗೂ ಮಾಂಸವನ್ನ ಕಿತ್ತು ತಿನ್ನುತ್ತವೆ. ಯಾವ ಜೀವಿಯೂ ಶ್ವಾಸಕೋಶವನ್ನ ಹೊಂದಿಲ್ಲ? ಮೊಸಳೆ, ಹಾವು, ಇರುವೆ, ನೊಣ. ಸರಿಯಾದ ಉತ್ತರ ಇರುವೆ. ಡೆಲ್ ಕಂಪನಿ ಯಾವ ದೇಶದ್ದು? ಆಫ್ರಿಕಾ, ಭಾರತ, ಚೀನಾ, ಅಮೆರಿಕಾ. ಸರಿಯಾದ ಉತ್ತರ ಅಮೆರಿಕಾ. ಪ್ರತಿದಿನ ಸ್ಕಿಪ್ಪಿಂಗ್ ಮಾಡಿದರೆ ಏನಾಗುತ್ತದೆ? ತೂಕ ನಷ್ಟ, ಏಕಾಗ್ರತೆ, ಹೃದಯದ ಆರೋಗ್ಯ, ಪಾರ್ಶ್ವವಾಯುಗುಣ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಸ್ಕಿಪ್ಪಿಂಗ್ ನಿಮ್ಮ ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ. ಇದರಿಂದ ಹೃದಯ ಕಾಯಿಲೆ ಮತ್ತು ಪಾರ್ಶ್ವವಾಯು ಅಪಾಯವನ್ನ ದೂರ ಮಾಡಬಹುದು. ಕೇವಲ 30 ನಿಮಿಷಗಳಲ್ಲಿ ಸುಮಾರು 200ರಿಂದ 300 ಕ್ಯಾಲೋರಿಗಳನ್ನ ಸುಡುವುದರಿಂದ ಸ್ಕಿಪ್ಪಿಂಗ್ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಸ್ಕಿಪ್ಪಿಂಗ್ ನಿಮ್ಮ ದೇಹದಾದ್ಯಂತ ಸ್ನಾಯುಗಳನ್ನ ತೊಡಗಿಸುತ್ತದೆ. ಇದು ನಿಮ್ಮ ಕಾಲುಗಳು ಮತ್ತು ಕರುಳುಗಳನ್ನ ಬಲಪಡಿಸುವುದು ಮಾತ್ರವಲ್ಲದೆ ನಿಮ್ಮ ತೋಳುಗಳು, ಭುಜಗಳನ್ನ ಬಲಪಡಿಸುತ್ತದೆ. ಸ್ಕಿಪ್ಪಿಂಗ್ ನಿಮ್ಮ ದೇಹದ ಅನೇಕ ಭಾಗಗಳನ್ನ ಏಕಕಾಲದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿಮ್ಮ ಏಕಾಗ್ರತೆಯನ್ನ ಸುಧಾರಿಸಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.